ಅಪ್ಪ ನೀವಿಷ್ಟೆಲ್ಲ ಕಷ್ಟಪಡಬಾರ್ದು ಅಂತಾನೆ ನಾನು ಸೂಪರ್ ಮಾರ್ಕೆಟ್ ಇಟ್ಕೊಡ್ಬೇಕಂತ ಆಸೆ ಪಡ್ತಿರೋದು. ಸರಿ ಅಮ್ಮ. ಹೌದು, ಬ್ಯಾಂಕು ಹೋಗಿದ್ಯಲ್ಲ, ಮ್ಯಾನೇಜರ್ ಏನಂದ್ರಮ್ಮ? ಅಪ್ಪ ಅವ್ರು ಲೋನ್ ಕೊಡ್ತೀನಿ ಅಂತ ಹೇಳಿದ್ರು ಅಪ್ಪ. ನೀನು ಆಸೆ ಪಟ್ಟಂಗೆ ನಿಮ್ಮಪ್ಪಂಗೆ ಸೂಪರ್ ಮಾರ್ಕೆಟ್ ಇಟ್ಕೊಡ್ಬೋದು ಅಂತಲೂ ಹೇಳಿದ್ರು. ಯಾಕಪ್ಪ ನಗ್ತಿದ್ದೀರಾ? ಅಪ್ಪನ ಮನ್ಸಿಗೆ ನೋವಾಗಬಾರ್ದು ಅಂತ ಕಷ್ಟ ಪಡ್ಕೊಂಡು ಸುಳ್ಳು ಹೇಳ್ತಿದ್ಯಲ್ಲ, ಅದು ಅಪ್ಪನಿಗೆ ಇಷ್ಟ ಆಯಿತು. ಅಪ್ಪ ಬ್ಯಾಂಕಲ್ಲಿ ಲೋನ್ ಕೊಡಲ್ಲ ಅಂತ ಹೇಳಿದ್ರು ತಾನೇ? ಹಾಗೆಲ್ಲ ಏನೂ ಇಲ್ಲ ಅಪ್ಪ. ಪ್ರಿಯವ್ರ ಅಪ್ಪನೇ ಬ್ಯಾಂಕ್ ಮ್ಯಾನೇಜರು. ಯಾವುದಾದ್ರೂ ಒಂದು ಪ್ರಾಪರ್ಟಿ ಇದ್ರೆ ಅದ್ರ ಮೇಲೆ ಲೋನ್ ಕೊಡ್ತೀನಿ ಅಂತ ಹೇಳಿದ್ರು ಅಪ್ಪ. ಅಪ್ಪ ಪ್ರಾಪರ್ಟಿ ಇಲ್ಲದೆ ಲೋನ್ ಸಿಗೋ ಥರ ನಾನು ಪ್ರಯತ್ನ ಪಡ್ತೀನಿ ಅಪ್ಪ. ನೀವೇನು ಬೇಜಾರಾಗಬೇಡಿ. ಇಲ್ಲಮ್ಮ, ನಮಗೂ ಒಂದು ಪ್ರಾಪರ್ಟಿ ಇದೆಯಮ್ಮ. ಮಂದಾರ, ನೀನು ನಮ್ಮ ಮನೇಲಿ ಏನಾದ್ರು ಸ್ಪೆಷಲ್ ಮಾಡಿದಾಗ ನಿಮ್ಮ ಅಕ್ಕನ ಮನೆಗೆ ದೇವ್ರಿಗೆ ನೈವೇದ್ಯಕ್ಕೆ ಇಡೋ ತರ ಕೊಟ್ಬಿಟ್ಟು ಬರ್ತೀಯಲ್ಲ, ಇವತ್ತು ಚಿಕನ್ ಕರಿ ಕಬಾಬು ಕೊಟ್ಬಿಟ್ಟು ಬಂದ್ಯಾ? ನೀವೇನತ್ತೆ ಹಿಂಗ್ ಕೇಳ್ತಿದ್ದೀರಾ? ಅಲ್ಲಿ ಕೊಟ್ ಮಿಕ್ಕಿರೋದ್ನೆ ನಮಗೆಲ್ಲ ಬಡಿಸ್ತಿರೋದು. ಹೌದು, ಹಾಗೆ ಅನ್ಕೋ. ಅದ್ರಲ್ಲೇನ್ ತಪ್ಪು? ನೀನ್ ಸುಮ್ನೆ ಊಟ ಮಾಡು. ಅದ್ಗೆ ಅದು ಬರೀ ನಮ್ಮ ಅಕ್ಕನ ಮನೆ ಅಲ್ಲ, ನಿಮ್ಮ ಅಣ್ಣನ ಮನೆ ಅನ್ನೋದು ಜ್ಞಾಪಕದಲ್ಲಿರ್ಲಿ. ಸುಮ್ನೆ ಜೊತೆಲಿ ಹುಟ್ಬಿಟ್ಟ ತಕ್ಷಣ ಅಣ್ಣ ತಂಗಿ ಆಗಲ್ಲ. ಸುಖ ದುಃಖದಲ್ಲೂ ಜೊತೆಯಾಗಿರ್ಬೇಕು. ಹಾಗ್ ನೋಡಕ್ ಹೋದ್ರೆ ಯೋಗಿ ಮಾತ್ರನೇ ನನ್ ಕಷ್ಟಕ್ಕಾಗಿರೋದು. ನನ್ ಜೊತೆಲಿ ಹುಟ್ಟಿರೋನು ಇವನೊಬ್ನೇ. ನನ್ ತಮ್ಮನ ಮೇಲೆ ಸುಳ್ಳು ಕೇಸ್ ಹಾಕಿರೋರೆಲ್ಲ ನನ್ ಶತ್ರುಗಳು. ಸೂಪರ್ ಅತ್ತೆ, ತಲೆ ಮೇಲೆ ಹೊಡೆದಂಗ್ ಹೇಳಿದ್ರಿ. ಕೊಡಿ ಒಂದ್ ಹೈಫೈ. ಅಮ್ಮ, ದೊಡ್ಡ ಮಾವನು ತುಂಬಾ ಒಳ್ಳೆಯವರಮ್ಮ. ಶ್ರೀಮಂತ್ ಯಾವುದೋ ಕೋಪದ ಮೇಲೆ ಚಿಕ್ಕ ಮಾವನ ಮೇಲೆ ಕೇಸ್ ಹಾಕಿದ್ದಾನೆ ಅಷ್ಟೇ. ಅದು ಸ್ವಲ್ಪ ದಿನದಲ್ಲಿ ಎಲ್ಲ ಸರಿ ಆಗುತ್ತೆ ಅಮ್ಮ. ಏಯ್, ನೀನೇನೋ ನಮ್ಮನೇಲಿ ತಿಂದು ಆ ಮನೆಗ್ ಸಪೋರ್ಟ್ ಮಾಡ್ತಿದ್ಯಾ? ಅವರೆಲ್ಲ ನಿನಗೆ ಅಷ್ಟೊಂದು ಒಳ್ಳೆಯವ್ರು ಅನ್ಸಿದ್ರೆ ನೀನ್ ಯಾಕೆ ಇಲ್ಲಿದ್ಯಾ? ಅಲ್ಲೇ ಹೋಗಿರು. ಹಾಗಲ್ಲ ಮಂಜರಿ, ನಾನು ಯಾಕೆ ಹೇಳ್ದೆ ಅಂದ್ರೆ, ನೀನೇನು ಹೇಳ್ಬೇಡ. ಸುಮ್ನೆ ಕುತ್ಕೊಂಡು ಊಟ ಮಾಡಂಗಿದ್ರೆ ಮಾಡು, ಇಲ್ಲ ಅಂದ್ರೆ ಎದ್ದು ಹೋಗ್ತಾ ಇರು. ಏ ಮಂಜರಿ, ನೀನ್ ಯಾಕೆ ಮಿಥುನ್ ಜೊತೆ ಜಗಳ ಆಡ್ತಿದ್ಯಾ? ಯಾಕ್ ಮಂದಾರ, ನಮ್ ಮಂಜರಿಗೆ ಮಿಥುನ್ ಜೊತೆ ಜಗಳ ಮಾಡೋದಕ್ಕೂ ಹಕ್ಕಿಲ್ವಾ? ಎಷ್ಟೇ ಆಗ್ಲಿ ಅವನು ಮಂಜರಿಗೆ ಅತ್ತೆ ಮಗ ತಾನೆ. ಅತ್ಗೆ, ಇದಕ್ಕೆಲ್ಲ ನೀವೇ ಕಾರಣ. ಸುಮ್ನೆ ಇಲ್ದಿರೋ ವಿಷಯನೆಲ್ಲ ತೆಗೆದು ಜಗಳ ಮಾಡಿಸ್ತಿದ್ದೀರಾ. ಹೇಯ್, ಅಕ್ಕನ ಮೇಲೆ ಯಾಕೆ ಹಿಂಗ್ ಕೋಪ ಮಾಡ್ಕೋತಾ ಇದೆಯಾ? ಆ ಶ್ರೀಮಂತ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿ ಕೋರ್ಟ್ಗೆ ಅಲಿಸ್ತಾ ಇದ್ದಾನೆ, ಅದು ಸತ್ಯ ತಾನೆ? ಊರು ತುಂಬಾ ನನ್ನ ಬಗ್ಗೆ ಇಲ್ಲಿದ್ ಸಲ್ಲದೆಲ್ಲ ಹೇಳಿ ನನ್ನ ಮಾನ ಮರ್ಯಾದೆಯೆಲ್ಲ ತೆಗಿತಾ ಇದ್ದಾನೆ. ನೀನ್ ನೋಡಿದ್ರೆ ಚಿಕನ್ ಕರಿ ಕಬಾಬ್ ಎಲ್ಲ ಕೊಟ್ಟು ಕೊಟ್ಟು ಕಿತ್ತೋಗಿರೋ ಸಂಬಂಧಕ್ಕೆ ತ್ಯಾಪೆ ಹಾಕ್ತಾ ಇದೆಯಾ? ಅಲ್ಲ ರೀ, ಶ್ರೀಮಂತಿನ್ನು ಚಿಕ್ಕ ಹುಡುಗ. ಇವತ್ತು ನಡು ರಸ್ತೆಯಲ್ಲಿ ನಮ್ ಜೊತೆ ಜಗ್ಲಕ್ ಬಂದಿದ್ದ, ಗೊತ್ತಾ ನಿನ್ಗೆ? ಅಷ್ಟೇ ಅಲ್ದೆ ಪಪ್ಪಂಗೆ ಮರ್ಯಾದೆ ಕೊಡದೆ ಬಾಯಿಗೆ ಬಂದಂಗೆ ಬೈತಾ ಇದ್ದ. ಅಂತ ಅವನ್ಗೆ ನೀನ್ ಸಪೋರ್ಟ್ ಮಾಡ್ತಿದ್ಯಾ? ಅಪ್ಪ ನಿಜ ಹೇಳ್ತಿದ್ದೀರಾ? ಹೌದಮ್ಮ, ನಿನ್ನ ಹೆತ್ತ ತಾಯಿ ಹೆಸರಲ್ಲಿ 1 ಎಕರೆ ಜಮೀನಿದೆ. ನಿಮ್ಮ ಅಮ್ಮನ ಮದುವೆ ಆಗ್ಬೇಕಾದ್ರೆ ನನ್ನ ಹತ್ರ 1 ಅಂಗೈ ಅಗಲನೂ ಜಾಗ ಇರಲಿಲ್ಲ.
ಜಮೀನಿದ್ರೆ ಮಾತ್ರನೇ ಹೆಣ್ಣು ಕೊಡೋದು ಅಂತ ಹೇಳಿದ್ರು. ಅದಕ್ಕೆ ನಾನು ಫಾರಿನ್ಗೆ ಹೋಗಿ ಕಷ್ಟಪಟ್ಟು 2 ವರ್ಷ ಸಂಪಾದನೆ ಮಾಡಿ ಬಂದು 1 ಎಕರೆ ಜಮೀನು ತಗೊಂಡೆ.